ವಿವರ್ಸ್ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ನೋಡ್ಕೊಳ್ಳಿ, ಟಾಟಾ ಕ್ಯಾಪಿಟಲ್ನವರು ನಿಮಗೆ 12,000 ರೂಪಾಯಿ ವಿದ್ಯಾರ್ಥಿ ವೇತನ ಕೊಡ್ತಾವ್ರಂತೆ. ಯಾವ ಥರ ಅರ್ಜಿ ಹಾಕೋದು ಅಂತ ನೋಡ್ಕೊಳ್ಳಿ. ಅದಕ್ಕಿಂತ ಮುಂಚೆ ಯಾರಾದರೂ ಹೊಸ್ತಾ ನೋಡ್ತೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಬನ್ನಿ ವಿಡಿಯೋ ಶುರು ಮಾಡೋಣ. ನೋಡ್ಕೊಳ್ಳಿ, ಟಾಟಾ ಕ್ಯಾಪಿಟಲ್ ಒಂದು ಕಂಪನಿ. ಈ ಕಂಪ್ನಿಯಲ್ಲಿ ನಿಮಗೆ ಸ್ಕಾಲರ್ಶಿಪ್ ಕೊಡ್ತಾರಂತೆ. ಯಾವ ಥರ ಅಪ್ಲೈ ಮಾಡೋದು ಅಂತ ನೋಡ್ಕೊಳ್ಳಿ. ಟಾಟಾ ಕ್ಯಾಪಿಟಲ್ ಬ್ಯಾಂಕ್ ಸ್ಕಾಲರ್ಶಿಪ್ ಅರ್ಹ ಮಕ್ಕಳಿಗೆ ಬೆಂಬಲ ಮೂಲಕ ಸಮಾಜಕ್ಕೆ ಬದಲಾವಣೆ ತರಲು ಈ ಯೋಜನೆಯನ್ನು ಸ್ಟಾರ್ಟ್ ಮಾಡಿದ್ದಾರೆ. ಎಷ್ಟನೇ ತರಗತಿಯಿಂದ ಹಾಕ್ಬೋದು ಅಂತ ನೋಡ್ಕೊಳ್ಳಿ. ವಿದ್ಯಾರ್ಥಿ ವೇತನ ಕಾರ್ಯಕ್ರಮ ಅಡಿಯಲ್ಲಿ 11 ಮತ್ತು 12ನೇ ತರಗತಿ ಓದುತ್ತಿರುವ ವಿದ್ಯಾರ್ಥಿಗಳು ಮತ್ತು ಸಾಮಾನ್ಯ ಪದವಿ ಅಥವಾ ಡಿಪ್ಲೊಮೊ ಪಾಲಿಟೆಕ್ನಿಕ್ ಕೋರ್ಸ್ಗಳು ಮಾಡ್ತಾ ಇರೋರಿಗೆ 80% ವರೆಗೂ ವಿದ್ಯಾರ್ಥಿ ವೇತನ ನೀಡಲಾಗುತ್ತದೆ. ಅಥವಾ 10,000ದಿಂದ 12,000ವರೆಗೆ ಅವರ ಶೈಕ್ಷಣಿಕ ಕನಸುಗಳನ್ನು ಪೂರೈಸಲು ಸರ್ಕಾರ ಅಲ್ಲ ಸ್ಕಾಲರ್ಶಿಪ್ ಸಹಾಯ ಮಾಡುತ್ತೆ. ಯಾವ ಥರ ಅಪ್ಲೈ ಮಾಡೋದಂತ ನೋಡ್ಕೊಳ್ಳಿ. ಉದ್ದೇಶ ಏನಂತ ನೋಡ್ಕೊಳ್ಳಿ. ಟಾಟಾ ಕ್ಯಾಪಿಟಲ್ ಪಂಚ್ ವಿದ್ಯಾರ್ಥಿ ವೇತನ ಪ್ಯಾಕ್ ಉದ್ದೇಶ ನೋಡ್ಕೊಳ್ಳಿ. ಟಾಟಾ ಕ್ಯಾಪಿಟಲ್ ವಿದ್ಯಾರ್ಥಿ ವೇತನ ಉದ್ದೇಶ ವಿದ್ಯಾರ್ಥಿಗಳಿಗೆ ವಿದ್ಯಾರ್ಥಿ ವೇತನ ಮೂಲಕ ತನ್ನ ಶಿಕ್ಷಣ ಪಡೆಯಲು ಸಾಧ್ಯವಾಗುತ್ತದೆ. ಈ ವಿದ್ಯಾರ್ಥಿಗಳು ತಮ್ಮ ಶೈಕ್ಷಣಿಕ ಅಗತ್ಯಗಳಿಗಾಗಿ ಯಾರನ್ನು ಅವಲಂಬಿಸುವ ಅಗತ್ಯವಿಲ್ಲದೆ ಟಾಟಾ ಕ್ಯಾಪಿಟಲ್ ಅವರು ನಿಮಗೆ ಈ ಸ್ಕಾಲರ್ಶಿಪ್ನ ಕೊಡ್ತಾ ಇದ್ದಾರೆ. 2023-24ನೇ ತರಗತಿ 11-12 ಟಾಟಾ ಕ್ಯಾಪಿಟಲ್ ವಿದ್ಯಾರ್ಥಿ ವೇತನ ಕಾರ್ಯಕ್ರಮ ಅರ್ಜಿ ಸಲ್ಲಿಸುವ ಕೊನೆಯ ದಿನಾಂಕ 10 ಮಾರ್ಚ್ 2024. ಅರ್ಹತೆ ನೋಡ್ಕೊಳ್ಳಿ. ಭಾರತದ ಮಾನ್ಯ ಪಡೆದ ಶಿಕ್ಷಣ ಸಂಸ್ಥೆ 11-12ನೇ ತರಗತಿಯಲ್ಲಿ ಓದುತ್ತಿರುವ ವಿದ್ಯಾರ್ಥಿಗಳು ಅರ್ಜಿ ಸಲ್ಲಿಸಬಹುದು. ಅರ್ಜಿದಾರರು ಇಂದಿನ ತರಗತಿಯಲ್ಲಿ ಕನಿಷ್ಠ 60% ಅಂಕಗಳನ್ನು ಗಳಿಸಿರಬೇಕು. ಎಲ್ಲ ಮೂಲಕಗಳಿಂದ ಅರ್ಜಿದಾರರು ಕುಟುಂಬದ ವಾರ್ಷಿಕ ಆದಾಯ INR 2.5 ಲಕ್ಷ ಕಡಿಮೆ ಆಗಿರಬೇಕು. ಓಕೆ, ಭಾರತೀಯ ಪ್ರಜೆ ಮಾತ್ರ ಹಾಕಬೇಕಾಗುತ್ತೆ. ಪ್ರಯೋಜನಗಳು: ವಿದ್ಯಾರ್ಥಿ ಪಾಸಾದ ಬೋಧಕ ಶುಲ್ಕ 80% ಅಥವಾ 10,000 ರೂಪಾಯಿ ಸ್ಕಾಲರ್ಶಿಪ್ ಸಹಾಯ ಸಿಗುತ್ತೆ. ಸೂಚನೆ: ಬೋಧಕ ಶುಲ್ಕದ ವಿರುದ್ಧ ಮಾತ್ರ ವಿದ್ಯಾಸಂಸ್ಥೆ ವಿದ್ಯಾರ್ಥಿ ವೇತನ ಹಣ ಮರುಪಾವತಿ ಮಾಡಲಾಗುತ್ತೆ. ಇದು 2023ಕ್ಕಾಗಿ ಒಂದು ಬಾರಿ ವಿದ್ಯಾರ್ಥಿ ವೇತನ ಕಾರ್ಯಕ್ರಮ ನಡೆಯಲಾಗುತ್ತೆ ಮತ್ತು ನಾಮಕರಣದ ಬಗ್ಗೆ ಯಾವುದೇ ನಿರ್ಧಾರ ವಿದ್ಯಾರ್ಥಿ ವೇತನ ಒದಗಿಸುವ ಬಳಿ ಇರುತ್ತದೆ. ನೋಡ್ಕೊಳ್ಳಿ, ಗಡುವು ಮಾರ್ಚ್ 10ನೇ ತಾರೀಕುವರೆಗೂ. ಅರ್ಹತೆ ಯಾರ್ಯಾರು ಹಾಕ್ಬೋದು ನೋಡ್ಕೊಳ್ಳಿ. BCom BSc BA ಇತ್ಯಾದಿ ಭಾರತದಲ್ಲಿ ಮಾನ್ಯ ಪಡೆದ ಸಂಸ್ಥೆ ಡಿಪ್ಲೊಮಾ ಪಾಲಿಟೆಕ್ನಿಕ್ ಕೋರ್ಸ್ಗಳಿಗೆ ದಾಖಲಾದ ವಿದ್ಯಾರ್ಥಿಗಳು ಅರ್ಜಿ ಸಲ್ಲಿಸ್ಬೋದು. ಇವರು ಕೂಡ 60% ಅಂಕ ಪಡೆದಿರಬೇಕು. ಇಂದಿನ ತರಗತಿಯಲ್ಲಿ ವಾರ್ಷಿಕ ಆದಾಯ 2.5 ಲಕ್ಷ ಒಳಗಡೆಬೇಕು. ಭಾರತೀಯ ಪ್ರಜೆ ಆಗಿರಬೇಕು. ಓಕೆನಾ. ಇವರು ಕೂಡ 12,000 ರೂಪಾಯಿ ಸಿಗುತ್ತೆ. 80% ತೆಗೆದಿರಬೇಕು ಮಾರ್ಕ್ಸ್. ಬೇಕಾಗಿರುವ ದಾಖಲೆಗಳು ನೋಡ್ಕೊಳ್ಳಿ. ನೆಕ್ಸ್ಟು ಪಾಸ್ಪೋರ್ಟ್ ಸೈಜ್ ಫೋಟೋ, ಆಧಾರ್ ಕಾರ್ಡ್, ಭಾವಚಿತ್ರ ಆಯಿತು. ನೆಕ್ಸ್ಟು ಆದಾಯ ಪುರಾವೆ. ಓಕೆ. ನೆಕ್ಸ್ಟು ಪ್ರಮಾಣ ಪತ್ರ, ಸಂಬಳ ಚೀಟಿ ಇತ್ಯಾದಿ, ಪ್ರವೇಶ ಪುರಾವೆ, ಕಾಲೇಜಿಗೆ ಕೊಟ್ಟಿರೋದು, ಪ್ರಸ್ತುತ ಶೈಕ್ಷಣಿಕ ವರ್ಷದ ಶುಲ್ಕ ರಸೀದಿ, ವಿದ್ಯಾರ್ಥಿ ವೇತನ ಅರ್ಜಿ ಸಲ್ಲಿಸುವ ಬ್ಯಾಂಕ್, ಇಂದಿನ ತರಗತಿ ಮಾರ್ಕ್ಸ್ ಕಾರ್ಡ್, ಗ್ರೇಡ್, ಅಂಗವಿಕಲತೆ ಮತ್ತು ಜಾತಿ ಪ್ರಮಾಣ ಪತ್ರ ಇಷ್ಟಿದ್ರೆ ತಗೊಂಡೋಗಿ ಅಪ್ಲೈ ಮಾಡ್ಕೊಳ್ಳಿ. ನೋಡ್ಕೊಳ್ಳಿ ಎಲ್ಲ ಅಪ್ಲೈ ಮಾಡ್ಬೇಕಂತ. ನೀವು ಅರ್ಜಿ ಸಲ್ಲಿಸಬಹುದು. ಇದಕ್ಕೆ ಕೆಳಗಿನ ಹಂತವನ್ನು ಅನುಸರಿಸಿ ಈ ವೆಬ್ಸೈಟ್ಗೆ ಹೋಗ್ಬಿಟ್ಟು ಭೇಟಿ ಕೊಡಿ. ಭೇಟಿ ಕೊಟ್ಟ ಮೇಲೆ ಓಪನ್ ಆಗುತ್ತೆ. ಅಲ್ಲಿ ನಿಮ್ಮ ಮುಖಪುಟದಲ್ಲಿ ನೀವು ಪರದೆ ಮೇಲೆ ಡಾಟಾ ಸ್ಕಾಲರ್ಶಿಪ್ ಅನ್ವಯಿಸುವ ಆಯ್ಕೆಯೊಂದಿಗೆ ಕಾಣುತ್ತದೆ. ಮುಖ್ಯಪುಟವನ್ನು ನೀವು ಕ್ಲಿಕ್ ಮಾಡಿ ಅಪ್ಲೈ ಮಾಡಿ ಸೇವ್ ಮಾಡ್ಕೊಳ್ಳಿ. ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ, ಕಮೆಂಟ್ ಮಾಡಿ. ಇದೇ ರೀತಿ ನೋಡ್ತಾ ಇರಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವಿಡಿಯೋ. ಟೇಕ್ ಕೇರ್. ಬಾಯ್.